ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಆ್ಯಕ್ಚುಲಿ ಶುಕ್ರವಾರ ಬೆಳಗ್ಗೆ ಒಂದು 7 o'clock ಆಗಿದೆ. ಇವತ್ತು ನಾನೆಲ್ಲೋ ರ್ಯಾಪಿಡೋದಲ್ಲಿ ಇನ್ಸೆಂಟಿವ್ ಇರುತ್ತೆ ಅಂದ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಬಂದರೆ, ಇವತ್ತು ನೋಡಿದ್ರೆ ನನಗೆ ರ್ಯಾಪಿಡೋದಲ್ಲಿ ಒಂದು ಇನ್ಸೆಂಟಿವೇ ಇಲ್ಲ, ಬರೀ ವೀಕ್ಲಿ ಇನ್ಸೆಂಟಿವ್ ಅಷ್ಟೇ ಇರೋದು. ಇಲ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಊಬರು ರ್ಯಾಪಿಡೋ ಎರಡನ್ನೂ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ್ದ್ರಲ್ಲಿ ಲಾಂಗ್ ಸಿಗುತ್ತೆ ಅದನ್ನು ಮಾತ್ರ ಮಾಡೋಣ. ಇವತ್ತು ಪಾರ್ಟ್ ಟೈಮ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಬನ್ನಿ ಸ್ನೇಹಿತರೆ, ಎಷ್ಟಾಗುತ್ತೆ ನೋಡೋಣ. ನನ್ನ ಮಕ್ಕಳು ಬಸ್ಸವರಂತೂ ಯಮ ದೂತರು. ಹಾಯ್ ಸ್ನೇಹಿತರೆ, ಈಗ ಒಂದು ಆರ್ಡರ್ ಸಿಕ್ಕಿದೆ ರ್ಯಾಪಿಡೋದಲ್ಲಿ. ಇದು ಆ್ಯಕ್ಚುಲಿ ಇರೋದು ಒಂದು 56 ರೂಪೀಸಿಗೆ ಅಂದ್ಕೊಳ್ಳಿ. 56 ರೂಪೀಸಿಗೆ ಇಲ್ಲಿಂದ ಕೆಂಗೇರಿ ಹೋಗಬೇಕು ಡ್ರಾಪಿಗೆ. ಬನ್ನಿ ಫ್ರೆಂಡ್ಸು, ಹೋಗೋಣ, ಪಿಕಪ್ ಮಾಡ್ಕೊಳ್ಳೋಣ. ಈಗ ಆ್ಯಕ್ಚುಲಿ ಬೆಳಗಿಂದ ಅಂಥ ಆರ್ಡರ್ಗಳೇನು ಸಿಗ್ತಾ ಇಲ್ಲ ರ್ಯಾಪಿಡೋದಲ್ಲಾಗಲಿ ಊಬರಲ್ಲಾಗಲಿ. ನೋಡೋಣ ಬನ್ನಿ ಇನ್ನು ಎಷ್ಟು ಗಂಟೆಗೆ ಹೋಗೋದು ಸಿಗುತ್ತೆ ಅಂತ. ಯಾವುದಾದ್ರೂ ಲಾಂಗಿಂಗ್ ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವುದೂ ಸಿಗ್ತಾ ಇಲ್ಲ. ಇವತ್ತೇನಾದರೂ ರಜಾ ಇದೆ ಇಲ್ಲ ಅಂತಲೂ ಒಂದ್ಸಲಿ ನೋಡಬೇಕು. ಗುಡ್ ಫ್ರೈಡೇ ಇರೋಗೇನೋ ಇವತ್ತು ಸ್ಯಾಟರ್ಡೇನೂ ಅಲ್ಲ. ಅದು ಇನ್ಸೆಂಟಿವ್ ಇಲ್ಲ, ಯಾವುದು ರೈಡ್ಸು ಅಷ್ಟು ಕರೆಕ್ಟಾಗಿ ಸಿಗ್ತಾ ಇಲ್ಲ ರೈಡ್ಸು. ಬನ್ನಿ ಫ್ರೆಂಡ್ಸು, ನಾನು ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾಯಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನ್ರಣ್ಣ, ಏನು ಸಮಾಚಾರ? ಸರ್, ಇಲ್ಲಿ ಲೊಕೇಶನಲ್ಲಿ ಇದ್ದೀನಿ. ಹಾಂ, ಓಕೆ. ಫುಲ್ಲು ಬೇಟೆ ನಾಯಿಗಳ ಥರ ಬಂದ್ರು. ಹಂಗೆ ಹೊರಟೋದು ಪಾಪ. ಅಯ್ಯೋ, ಕತೆ. ಸ್ನೇಹಿತರೆ, OTP ಕೂತ್ಕೊಳ್ಳಿ ಸರ್. ಸ್ನೇಹಿತರೆ, ಈಗ ಒಂದು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ. ಕೆಂಗೇರಿಗೆ ಇರೋದು ಡ್ರಾಪ್ ಇದು. ಬನ್ನಿ ಫ್ರೆಂಡ್ಸ್, ಡ್ರಾಪ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. 65 ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲೇ ಇದ್ರ ಹತ್ರ ಇದ್ದಿದ್ದು ಕೆಂಗೇರಿಗೆ ಮತ್ತೊಂದು ಆರ್ಡರ್ ಪಿಕಪ್ ಆಗಿದೆ 55 ರೂಪೀಸಿಗೆ. ಇದು ಅಷ್ಟೇ ಕೆಂಗೇರಿಗೆ. ಯಾವುದು ಬೆಳಗಿಂದ ಯಾಕೋ ಲಾಂಗ್ ಸಿಗ್ತಾನಿಲ್ಲ ಬ್ರದರ್, ಯಾಕೆ ಅಂತ ಗೊತ್ತಿಲ್ಲ. ಫುಲ್ಲು ಇಲ್ಲೇ ಹತ್ತತ್ರದೇ ಸಿಗ್ತಿದೆ. ಇನ್ನು ಇದರಲ್ಲಂತೂ ಊಬರಲ್ಲಂತೂ ಪಿಕಪ್ಪೇ 3-4 ಕಿಲೋಮೀಟ್ರ್ ಇದ್ದಾವೆ. ಅದು ಪ್ರಾಬ್ಲಮ್ ಆಗ್ತಾ ಇರೋದು ಊಬರಲ್ಲಿ. ಬನ್ನಿ, ಇನ್ನೊಂದು ಪಿಕಪ್ ಇದೆ, ಪಿಕ್ ಮಾಡ್ಕೊಳ್ಳೋಣ. ಅಪ್ಡೇಟ್ ಮಾಡ್ತೀನಿ ನಾನು ಪಿಕ್ ಮಾಡಿಕೊಂಡು. ಹಲೋ ಮೇಡಮ್, ಐ ಆಮ್ ಇನ್ ಲೊಕೇಶನ್ ರ್ಯಾಪಿಡೋ. ಎಲ್ಲಿರೋದು ಲೊಕೇಶನ್ ಎಲ್ಲಿರೋದು? ಮೆಟ್ರೋ ಸ್ಟೇಷನ್. ಓಕೆ ಸ್ನೇಹಿತರೆ, ಈಗ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಇರೋದು 1.5 ಕಿಲೋಮೀಟರು ಪಿಕ್ ಡ್ರಾಪು. ಎಷ್ಟಾಯಿತು ಅವರು ಅಮೌಂಟು ನೋಡಲಿಲ್ಲ ನಾನು. ಬನ್ನಿ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟರ್ನ್ ಮಾಡ್ಕೊಬರ್ಬೇಕಾ ಏನೋ ಗೊತ್ತಾಗ್ಲಿಲ್ಲಲ್ಲ ನನಗೆ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲೇ ಮೆಟ್ರೋ ಸ್ಟೇಷನ್ ಇದ್ದಿದ್ದು. ಬನ್ನಿ, ಈಗ ಯಾವ್ದು ನೆಕ್ಸ್ಟು ಆರ್ಡರ್ ಸಿಗುತ್ತೆ ನೋಡೋಣ. ಇಲ್ಲಿ ಬಂದರೆ ಇದೇ ಪ್ರಾಬ್ಲಮ್ ಕೆಂಗೇರಿಲ್ಲಿ. ಈಗ ಟರ್ನ್ ಮಾಡ್ಕೊಬರ್ಬೇಕು. ಟರ್ನು ಮಾಡ್ಕೊಳ್ಳೋಣ, ಹಿಂಗೆ ಹೋಗೋಣ ಅನ್ನಿಸ್ತಿದೆ. ನೋಡೋಣ ಬನ್ನಿ. ಹಾಂ, ಏನು ಹೇಳಿ? ರ್ಯಾಪಿಡೋ ಅಲ್ಲ, ಬುಕ್ ಆಗಿಲ್ಲ ನಿಮ್ಮದು. ಯಾರೋ ಕಸ್ಟಮರ್ ಹುಡುಕ್ತಾ ಇದ್ದಾರೆ ಪಾಪ ರೈಡರ್ ಎಲ್ಲ ಇಲ್ಲ. ಇದೇ ಇವರು ಸಮಸ್ಯೆ. ಮೆಟ್ರೋ ಸ್ಟೇಷನಲ್ಲಿ ಯಾವ ಥರ ತೋರಿಸ್ಬಿಡುತ್ತೆ ಅಂದರೆ, ಆ ಕಡೆ ಈ ಕಡೆ ಎರಡೂ ಒಂದೇ ಥರ ತೋರಿಸ್ಬಿಡುತ್ತೆ. ಯಾವ ಕಡೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ. ಕಸ್ಟಮರ್ ಈ ಕಡೆ ಎಲ್ಲ ಬುಕ್ ಮಾಡುತ್ತೆ. ಕಸ್ಟಮರ್ ಏನು ಮಾಡ್ಬಿಡ್ತಾರೆ ಅಂದರೆ, ಒಳಗಡೆ ಎಲ್ಲರೂ ಬುಕ್ ಮಾಡಿಬಿಡ್ತಾರಲ್ಲ, ಅವಾಗ ಆ ಕಡೆ ಎಲ್ಲಾದರೂ ಇದ್ದರೆ ನಮಗೆ ರೈಡಿಂಗು ಆ ಕಡೆ ತೋರಿಸ್ಬಿಡುತ್ತೆ, ಆಪೋಸಿಟ್ ಸೈಡು.
ಅವಾಗ ಪ್ರಾಬ್ಲಮ್ಮು. ಕಸ್ಟಮರ್ ಫೋನ್ ಮಾಡ್ತಾನೆ ಇರ್ತಾರೆ, ನಮಗೆ ಕನೆಕ್ಟ್ ಆಗಲ್ಲ, ಗೊತ್ತಾಗಲ್ಲ ಎಲ್ಲಿಯಾರೆ ಅಂತ. ಬರಪ್ಪ, ನಿಮಗೆ ಡ್ರಾಪ್ ಮಾಡ್ತೀನಿ. ಯಾವ ಕಡೆ? ಸುಮ್ಮನೆ ಖಾಲಿ ಹೋಗೋದ್ರ ಬದಲು ಕರ್ಕೊಂಡು ಹೋಗೋದು ಅಷ್ಟೇ, ಇನ್ನೇನು ಪರವಾಗಿಲ್ಲ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ನಮ್ಮ ಹುಡುಗರು ಚೆನ್ನಾಗಿರ್ಬೇಕು. ಎಲ್ಲ ಡೇಂಜರಸ್ ಇವರು. ಅಂದಮೇಲೆ ಆಪ್ಷನ್ ಇಲ್ಲದೆ ಬಂದೆ ಅಷ್ಟೇ, ಇಲ್ಲ ಅಂದರೆ ಹಿಂಗೆ ಬರ್ತಿರ್ಲಿಲ್ಲ. ಯಾವ ಕಡೆ ಹೋಗ್ಬೇಕು ನೀನು? ಹಂಗೆ ಮೇಲೆ ಕೆಳಗಿನೇ ಬರ್ಬೇಕಾಯ್ತು, ಮೇಲೆ ಬಂದ್ಬಿಟ್ಟೆ ನಾನು. ಬಸ್ ಸ್ಟ್ಯಾಂಡಾ ಇಲ್ಲೇನಾ? ಹೆಲ್ಮೆಟ್ ಹಾಕಿಲ್ಲನಾ? ಏಯ್, ಓಕೆ. ಅದೇ ಹುಡುಗ ಅವರು ಹೆಲ್ಮೆಟ್ ಹಾಕಿಲ್ಲ. ಯಾವ ಪೊಲೀಸ್ ಆ ಕಡೆ ಫೋಟೋ ಹೊಡ್ಕೊಂಡ್ರೆ ಗೋವಿಂದ. 2 ಕಿಲೋಮೀಟ್ರ್ ಪಿಕಪ್ಪು, ವೆಯ್ಟ್ ಮಾಡಲ್ಲ ಕಸ್ಟಮರು, ಅದು ಪ್ರಾಬ್ಲಮ್ಮು. ಪಿಕ್ ಮಾಡ್ಕೋಬೋದು. ಕಸ್ಟಮರು ಪೇಷನ್ಸ್ ಕಮ್ಮಿ ಆಗ್ಬಿಟ್ಟಿದೆ ಕಸ್ಟಮರ್ಸಿಗೆ ಏನಾಗ್ಬಿಟ್ಟಿದೆ ಅಂದರೆ ಭಯಂಕರ ಇದಾಗ್ಬಿಟ್ಟಿದೆ. ಅಂದರೆ ಆಪ್ಷನ್ಸ್ ಜಾಸ್ತಿ ಇದೆ. ಆಪ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ವೆಯ್ಟ್ ಇದಾಗ್ಬಿಡುತ್ತೆ, ಕಸ್ಟಮರ್ ವೆಯ್ಟ್ ಮಾಡಲ್ಲ. ಯಾಕೆ ಊಬರಲ್ಲಿ ರೇಟು ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ ಅಂದರೆ, ಇಷ್ಟೊಂದು ಕಮ್ಮಿ ಯಾವತ್ತೂ ಆಗಿರಲಿಲ್ಲಪ್ಪ. ಈಗ ಫುಲ್ಲು ಕಮ್ಮಿ ಆಗ್ಬಿಟ್ಟಿದೆ. 272 ರುಪೀಸ್ ಏನೋ ತೋರಿಸ್ತಾ ಇದೆ 32 ಕಿಲೋಮೀಟ್ರಿಗೆ. ಅವೆಲ್ಲ ತೊಗೊಳೋದಕ್ಕಿಂತ ಸುಮ್ಮನೆ ಇದ್ಬಿಟ್ರೆ ಬೆಟರ್ ಅನಿಸ್ಬಿಡುತ್ತೆ. ಯಾಕೆಂದರೆ ಅದು ಪ್ರೈಸ್ ಯಾವತ್ತಿಲ್ಲ ಅಂದರೆ. ನನಗೆ ಊಬರಲ್ಲಿ ಮೆಸೇಜ್ ಎಲ್ಲ ಬರ್ತಾ ಇದೆ 11 ರುಪೀಸು ಪರ್ ಕಿಲೋಮೀಟ್ರ್ ಅಂತ ಆಗ್ತಿದೆ ಮೆಸೇಜಲ್ಲಿ. ಇಲ್ಲಿ ನೋಡಿದ್ರೆ ರೇಟು 8 ರೂಪಾಯಿಗೂ ಸಿಗ್ತಾ ಇಲ್ಲ. ಸ್ನೇಹಿತರೆ, ಈಗ ಇನ್ನೊಂದು ಪಿಕಪ್ ಅಸೈನ್ ಆಗಿದೆ ಇಲ್ಲಿಂದ ಗಟ್ಟಿಗೆರೆಗೆ, ಒಂದು 3 ಕಿಲೋಮೀಟ್ರು. ಇಲ್ಲ ನಿಯರ್ ಪಿಕಪ್ ಇರೋದು, ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಫುಲ್ಲು 40-50 ಬರೀ ಇದೇ ಸಿಗ್ತಾ ಇದೆ. ಇವರು ಏನು ಇವತ್ತು ವರ್ಕೌಟ್ ಆಗುತ್ತೋ ಇಲ್ಲ ಗೊತ್ತಾಗ್ತಿಲ್ಲ ನಮಗೆ ಒಟ್ಟು. ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ನಾನು ಹೋಗೋ ರೂಟಲ್ಲೇ ಇರೋದ್ರಿಂದ ತಗೊಂಡೆ ಅಷ್ಟೇ, ಇನ್ನೇನಿಲ್ಲ. ಊಬರಲ್ಲಿ ಆರ್ಡರ್ಗಳು ಸಿಗ್ತಾ ಇದ್ದಾವೆ. ಅವ್ನ ಅಜ್ಜಿ 3 ಕಿಲೋಮೀಟ್ರ್ ದೂರ ಅವರು ಊಬರಲ್ಲಿ. ರ್ಯಾಪಿಡೋ ಬುಕ್ ಮಾಡಿರಾ? ರ್ಯಾಪಿಡೋ ಬುಕ್ ಮಾಡಿರಾ? ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್. ರ್ಯಾಪಿಡೋನಾ? ಇನ್ಸೆಂಟಿವ್ ಮಾಡ್ತೀರಾ ಏನೋ? ಇಲ್ವಾ, ಸುಮ್ಮನೆ ಮಾಡ್ತೀರಾ? ಹಾಂ, ಅಲ್ಲ ಇನ್ಸೆಂಟಿವ್ ಮಾಡ್ತೀರಾ ಅಂದೆ ನಾನು. ವೀಕ್ಲಿ ಇನ್ಸೆಂಟಿವ್ ಮಾಡ್ತೀರಾ? ಇಲ್ಲೇ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ನನಗೆ. ರೈಲ್ವೆ ಸ್ಟೇಷನ್ ಅಲ್ವಾ ಇದು? ನೇಮ್ ಸರ್? ಅಹಮದಾ? ಚೇತನ್ ಅಂತೇಳಿ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಹಲೋ ಸರ್, ಇಲ್ಲಿ ಲೊಕೇಶನಲ್ಲಿ ಇದ್ದೀನಿ. CG ಕನ್ನಡಿಗ ಅಂತ. ಎಲ್ಲಿ ಬ್ರದರ್ ಏರಿಯಲ್ಲಿ? JP ನಗರಿಂದ ಬಂದಿರಾ? ಪಾರ್ಟ್ ಟೈಮ್? ನೀವು ಫುಲ್ ಟೈಮಾ? ಎಷ್ಟು ಮಾಡ್ತೀರಾ ಡೈಲಿ? 2000 ಮಾಡ್ತೀರಾ? ಫುಲ್ ಡೇ ಮಾಡ್ತೀರಾ? ಮತ್ತೆ ಹಾಂ, 5 ಗಂಟೆ ಬರ್ತೀರಾ? ಆಮೇಲೆ ನೈಟು 11? ಹ್ಞೂ, ಸರಿ. ಪಾರ್ಟ್ ಟೈಮು? ಹಾಂ, ಗಾರ್ಮೆಂಟ್ಸಾ? ಹಾಂ, ಈ ಎಲ್ಲ ಕಡೆ ಹಂಗೆ ಆಗ್ಬಿಟ್ಟಿದೆ ಪ್ರಾಬ್ಲಮ್ಮು. ಸರಿ ಬ್ರದರ್, ಆಯಿತು. ಹಾಂ, ಓಕೆ. ಹಲೋ ಸ್ನೇಹಿತರೆ, ಈಗ ಒಂದು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 2.8 ಕಿಲೋಮೀಟ್ರ್ ಇದೆ ಗಟ್ಟಿಗೆರೆಗೆ ಡ್ರಾಪು. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡಿ. ಆ್ಯಕ್ಚುಲಿ ರಾಜರಾಜೇಶ್ವರಿ ನಗರ ಒಳಗಡೆಯಿಂದ ಇರಬೇಕು ಇದು.
ಇಲ್ಲಲ್ಲ ಇಲ್ಲನಾ ಓಕೆ ಥ್ಯಾಂಕ್ ಯು. ಹೆಲ್ಮೆಟ್ ಹಾಂ ಥ್ಯಾಂಕ್ ಯು ಸರ್. ಸ್ನೇಹಿತರೆ ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 45 ರುಪೀಸಿಗೆ ಇದ್ದಿದ್ದು. ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಆರ್ಡರ್ ಸಿಕ್ಕಿದೆ ಇಲ್ಲಿಂದನೇ 950 ಮೀಟ್ರಲ್ಲಿದೆ. ಬನ್ನಿ ಪಿಕ್ ಮಾಡ್ಕೋಣ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲಸ, ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಚೆನ್ನಾಗಿ ಕೆಲಸ ಮಾಡ್ಕೋತಾರೆ ಇವರು, ಚೆನ್ನಾಗೇ ಕೆಲಸ ಮಾಡ್ಕೋತಾರೆ ಮಾಡಿಸ್ಕೊಳ್ಳೋವ್ರಿಗೂ. ಸಂಬಳ ಕೊಡೋ ಟೈಮಲ್ಲಿ ಮಾತ್ರ ನನ್ನ ಮಕ್ಕಳಿಗೆ ಅವರಿಗೆ ನೋವು ಕೊಡುತ್ತೆ. ಅದಕ್ಕೆ ನನಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ನನಗೆ ಹಿಂಸೆ. ಸಂಬಳ ಕೊಡೋದಕ್ಕೆ ಅಳ್ತಾರೆ ಜನ. ಅದಕ್ಕೋಸ್ಕರನೇ ನಾನು ಯಾವುದನ್ನು ಕೆಲಸಕ್ಕೆ ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗೋದು ಅಂದರೆ ಭಾರಿ ಹಿಂಸೆ. 2 ತಿಂಗಳು ಒಂದ್ಸಲ 10,000 ರೂಪಾಯಿ ಕೊಡ್ತಾರೆ. ಬದುಕಾಗತ್ತಾ ಅಂತ ಕೆಲಸದಲ್ಲಿ? ಇಲ್ಲ ರ್ಯಾಪಿಡೋನೇ ಮಾಡ್ಕೊಂಡ್ರೆ ಆಗುತ್ತಲ್ಲ. ಒಂದು ದಿನ ಮಾಡ್ಕೊಂಡ್ರೆ ಕರೆಕ್ಟಾಗಿ 2,000 ದುಡ್ಕೋಬೋದು. 1,000 ಹೋದ್ರೂ 1,000 ರೂಪಾಯಿ ಉಳಿಯುತ್ತೆ. ಆರಾಮಾಗಿ ಮಾಡ್ಕೋಬೋದು ಕೆಲಸ. ಬಟ್ ಏನು ಗೊತ್ತಾ, ರ್ಯಾಪಿಡೋದಲ್ಲಿ ಇದು ಪರ್ಮನೆಂಟ್ ಜಾಬ್ ಅಲ್ಲ. ಇದು ಏಜ್ ಇರೋರು ಮಾಡ್ತೀರಾ ಅಷ್ಟೇ. ಏಜ್ ಆದ್ಮೇಲೆ ಮಾಡೋಕ್ಕಾಗಲ್ಲ ಇವೆಲ್ಲ ಕೆಲಸ. ಅದು ಇದು ನೋವುಗಳೇ ಜಾಸ್ತಿ ಆಗುತ್ತೆ ಇಲ್ಲಿ. ಇರೋವ್ರಿಗೂ ಮಾಡ್ಕೋಬೇಕಷ್ಟೇ. ಇದರಲ್ಲೂ ಯಾವಾಗ AI ಬಂದ್ಬಿಟ್ಟು ರುಬ್ಬಿಡುತ್ತೆ ಅಂತ. AI ಎಷ್ಟು ಡೇಂಜರಸ್ ಆಗ್ಬಿಟ್ಟಿದೆ ಅಂದರೆ AI ಯಾಕೆ ಹೇಳ್ತೀರಾ? ಬನ್ನಿ, ನಾನು ಇನ್ನೊಂದು ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ ಸ್ನೇಹಿತರೆ. ಫೋನ್ ಮಾಡೋಣ. ಭೂಮಿಕಾ, OTP ಮೇಡಮ್ 77 ಕೂತ್ಕೊಳ್ಳಿ. ಸ್ನೇಹಿತರೆ ಒಂದು ರೈಡು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಇದೇನು ಶೋಕಿ ಅಂತ ಗೊತ್ತಿಲ್ಲ, ಸೌಂಡು ಏನೋ ಗೊತ್ತಿಲ್ಲ ಇವರು. ಒಬ್ಬೊಬ್ಬರಿಗೆ ಅದು ಫುಲ್ಲು ಸೌಂಡ್ ಮಾಡ್ಕೊಂಡು ಹೋದ್ರೆ ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಹೋಗಿ ಏನು ಅಂತ ಗೊತ್ತಿಲ್ಲ, ಫುಲ್ಲು ಸ್ಯಾಟಿಸ್ಫ್ಯಾಕ್ಷನು. ಬಟ್ ಬೇರೆಯವ್ರಿಗಂತೂ ಹಿಂಗೆ ಹೋಗ್ತಿರುತ್ತೆ ಅಂದರೆ ಒಳಗಡೆ ಅದೇನಿರುತ್ತೆ ಗೊತ್ತಿಲ್ಲ ಅವರು. ಅದು ಎಕ್ಸಾಸ್ಟ್ ಹಾಕೊಂಡು ಹೋಗೋದು ನನಗಂತೂ ಭಯಂಕರ ಇದು. ಐ ಡೋಂಟ್ ಲೈಕ್ ಇಟ್. ಎಲ್ಲಿರೋದು ಮೇಡಮ್ ಲೊಕೇಶನು? ಓಕೆ, ಓಕೆ ಥ್ಯಾಂಕ್ ಯು. ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಆ ಕಡೆ ಹೋಗ್ತೀನಿ. ರ್ಯಾಪಿಡೋ ಕೂತ್ಕೊಳ್ಳಿ. ಏನು ಹೇಳಿ OTP? ನೋಡಿರಿ, ಇಲ್ಲೊಂದು ಆರ್ಡರ್ ಕಂಪ್ಲೀಟ್ ಆಯಿತು. ಮತ್ತೊಂದು ಆರ್ಡರ್ ಇನ್ನೂ ಸಿಗ್ತಾಯಿರೋದು. ಇದು ಇವಾಗ ಆ್ಯಕ್ಚುಲಿ ಪೀನ್ಯಾಗೆ ಪೀನ್ಯಾ ರ್ಯಾಪಿಡೋ. ಏನಾ हेलमेट दे दो, ठीक है. ಸ್ನೇಹಿತರೆ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಎಲ್ಲಿ ಪೀಣ್ಯಾಗ ಇದ್ದಿದ್ದು ನೋಡೋಣ ಬನ್ನಿ. ಈಗ ಎಲ್ಲಿ ಪಿಕಪ್ ಎಲ್ಲಿ ಸಿಗುತ್ತೆ ಅಂತ. ವಿದ್ಯಾರಣ್ಯ ಪುರಕ್ಕೆಲ್ಲೋ ಸಿಗ್ತಾ ಇದೆ, ಬಟ್ ಅಲ್ಲಿ ಹೋಗಲ್ಲ ನಾನು.
ನೋಡೋಣ ನಮ್ಮ ಏರಿಯಾಗೆ ಯಾವ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ, ಅದು ತೊಗೊಂಡು ಎತ್ಕೊಂಡು ಹೋಗೋಣ. ವೆದರ್ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ, ಯಾವ ಮಳೆ ಬರುತ್ತೋ ಗೊತ್ತಿಲ್ಲ ಒಟ್ಟು. ಯಾರಾದರೂ ಈಗ ನೀವು ವರ್ಕ್ ಮಾಡ್ತಾ ಇದ್ರೆ ಒಂದು ರೈನ್ ಕೋಟ್ ಇಟ್ಕೊಂಡ್ಬಿಟ್ರೆ ಬೆಟರ್ ನೋಡಿ. ಯಾವಾಗಲೂ ಒಂದು ರೈನ್ ಕೋಟ್ ಕ್ಯಾರಿ ಮಾಡಿ. ಮೊನ್ನೆ ಮಳೆಲಿ ನೆಂದ್ಬಿಟ್ಟು ಯಾಕೆ ಹೇಳ್ತೀರಾ 2 ದಿನ ನಮ್ಗೆ ಕಷ್ಟವಾ. ಯಾವುದೋ ಒಳ್ಳೆ ಆರ್ಡರೇ ಸಿಕ್ಕಿಲ್ಲಲ್ಲ ಬ್ರದರ್. ಸೂಪರಾಗಿರೋ ಆರ್ಡರ್ ಸಿಗಲಿ ಒಂದೆರಡು. ಒಂದು ಪಿಕಪ್ ಅಸೈನ್ ಆಗಿದೆ, ಇಲ್ಲಿಂದ BA ಲೇಔಟು ಮಾಗಡಿ ಮೈನ್ ರೋಡಿಗೆ ಇರೋದು. ಪಿಕಪ್ಪೇ ದೂರ ಆಗೋಯ್ತು ಅವರು. ನಾನು 2.1 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಪಿಕ್ ಮಾಡ್ಕೊಂಡು ಮೊದಲು ಪಿಕ್ ಮಾಡಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕ್ಯಾನ್ಸಲ್ ಆಗ್ತಿದೆ ಸಾಕು, ಕ್ಯಾನ್ಸಲ್ ಆಗ್ಬಿಡ್ತವೆ ಇವೆಲ್ಲ. ದೂರ ಪಿಕಪ್ಪು ಇದೇ ಪ್ರಾಬ್ಲಮ್, ಕ್ಯಾನ್ಸಲ್ ಆಗ್ಬಿಡುತ್ತೆ. ಕಸ್ಟಮರು ಈಗ ಬೇಕಾದ್ರೆ ಊಬರ್ನೂ ಬುಕ್ ಮಾಡಿಬಿಟ್ಟಿರ್ತಾರೆ. ಊಬರ್ ಬೇಕಾದ್ರೆ ಊಬರಲ್ಲಿ ಏನಾದರೂ ಈಗ ಆಕ್ಸೆಪ್ಟ್ ಆಯಿತು ಅಂದರೆ ಕಮ್ಮಿ ರೇಟಿಗೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಮನೆಯವರು ಹೋಗೋದನ್ನು ಆಮೇಲೆ ಇದು ಮಾಡ್ತಾರೆ. ಏರಿಯಾದಲ್ಲಿ ಅಷ್ಟಾಗಿ ಯಾವುದೂ ಇಲ್ಲ ಅನಿಸುತ್ತೆ ರ್ಯಾಪಿಡೋ ಇದು ರೈಡರ್ಸ್ ಇಲ್ಲಿ. ಹಾಗಾಗಿ ಒಂದೆರಡು ಸಲ ಬಂತಿದ್ದು ಆ್ಯಕ್ಚುಲಿ, ನನಗೆ ಯಾರೂ ಎಕ್ಸೆಪ್ಟ್ ಮಾಡಿಲ್ಲ ಅನಿಸುತ್ತೆ. ಅದಕ್ಕೆ ನಾನೇ ಮಾಡ್ಕೊಂಡಿದ್ದೆ ಎಕ್ಸೆಪ್ಟು. ನೋಡೋಣ ಬನ್ನಿ ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಈಗ. ಹಲೋ ಮೇಡಮ್, ಇಲ್ಲಿ ಲೊಕೇಶನಲ್ಲಿದ್ದೀನಿ. ಒರಿಜಿನಲ್ಸ್ ಅಂತ ಯಾವುದೋ ಇದೆಯಲ್ಲ ಮೇಡಮ್, ಅಲ್ಲಿದ್ದೀನಿ. ಡೌನಾ ಅಪ್ಪ? ಹೊರಗಡೆ ಇದ್ದೀರಾ ಮೇಡಮ್ ನೀವು? ಹೊರ ಬಂದಿದ್ದೀನಿ. ಹಾಂ, ಬನ್ನಿ. ಯಾವ ಕಡೆ? ಈ ಕಡೆ ತಾನೇ? ಹಿಂಗೆ ಹೋಗ್ಬೇಕಾ? ಓಕೆ, ಹತ್ತಿ OTP ಮೇಡಮ್ ಹೇಳಿ ಮೇಡಮ್. ಆಯ್ತಾ? ಓಕೆ, ಥ್ಯಾಂಕ್ ಯು. ಮೈಸೂರು ರೋಡ್ ಸರ್ಕಲ್ಗೆ ಇರೋದು ಇಲ್ಲಿಂದ 1 ಮೀಟ್ರು ಏನೋ. ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಜೈ ಆಂಜನೇಯ. ಹಿಂಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಬದುಕಾಗತ್ತ ಅವರು ಇಲ್ಲಿ ಬೆಂಗಳೂರಲ್ಲಿ. ಬನ್ನಿ ಪಿಕ್ ಮಾಡ್ಕೊಳ್ಳೋಣ ಕಸ್ಟಮರ್ನ. ಇಲ್ಲಿಂದ ಮೈಸೂರು ರೋಡ್ ಸರ್ಕಲ್ಗೆ 120 ರೂಪೀಸು. OTP ಸರ್? ಯಾವ ಕಡೆ? ಈ ಕಡೆದೇನಾ? ರೂಟ್ ಗೊತ್ತಿದೆಯಾ? ರೂಟ್ ಗೊತ್ತಿದೆಯಾ? ಹಾಂ ಹೇಳಿ ರೂಟು. ಮತ್ತೆ ಸ್ನೇಹಿತರೆ, ಈಗ ಒಂದು ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇದೆ, ಮೈಸೂರು ರೋಡ್ ಸರ್ಕಲ್ಲು ಮಾಗಡಿ ರೋಡಿಂದ. ಬನ್ನಿ ಡ್ರಾಪ್ ಮಾಡೋಣ. ಒಂದು 120 ರೂಪಾಯಿಗೆ ಏನೋ ಇತ್ತು ಸಮಥಿಂಗು. ಲೆಫ್ಟಾ? ಬನ್ನಿ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ರ್ಯಾಪಿಡೋ ಹೇಳಿ. ಎಲ್ಲಿಗೆ? ಅಲ್ಲಿಗೆ, ಅದೇ ಲೊಕೇಶನ್ಗೆ. ನಾಗರಬಾವಿನಾ? ಹಾಂ, ಕೊಡಿ. ಎಕ್ಸ್ಟ್ರಾ ಆಗುತ್ತೆ. ಯೂನಿವರ್ಸಿಟಿ ಡೌನ್ ಲೊಕೇಶನ್ನು ಅಲ್ಲಿದೆ. ಅಲ್ಲೇನಾ? ಸೇಮ್ ಲೊಕೇಶನಾ? ಮಂಜು ಆರ್ ಅಂತ ಇದೆ. ಹೌದು. ಹಾಂ, ಅಲ್ಲಲ್ಲ ಸರ್, ಬ್ಯಾಗ್ ಕೊಡಿ. ನಾನು ಹಿಂಗೆ ಇಟ್ಕೊಳ್ಳೋಕ್ಕೆ, ನನಗೆ ಹಿಂಗೆ ಇಟ್ಕೊಳ್ಳೋಕ್ಕಾಗಲ್ಲ. ನನಗೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ. ಅಷ್ಟೇನಾ? ಫೋನ್ ಇಲ್ಲ, ನಾನು ಫೋನ್ ಮಾಡಿಲ್ಲ. ನಂಬರ್ ತೊಗೊಂಡಿನಿ, ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಅಲ್ಲಿ ಹೋಗ್ಬಿಟ್ಟು. ಹಾಂ, ಓಕೆ. ಸ್ನೇಹಿತರೆ, ಈ ಒಂದು ಪಿಕ್ ಮಾಡ್ಕೊಂಡಿನಿ. ಕಸ್ಟಮರು ಇದು ಮಾಡಿಬಿಟ್ಟು ಬುಕ್ ಮಾಡಿದ್ರು ಇವರು. ಒಳ್ಳೆ ರೈಡ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಕೊಟ್ಟರೆ ಅದು ಅದರಷ್ಟು ಹಿಂಸೆ ಇನ್ನೊಂದಿಲ್ಲ ಇವರು. ಅದು ಇವರು OTPನೇ ತೊಗೊಳ್ಳಿಲ್ಲ. ನಾನೊಬ್ಬ ಹುಚ್ಚು ನನ್ನ ಮಗ. ಛೇ, ಇಂಥ ಕತೆ ಗುರು ನನ್ನೊಂದು ಬಂದಲ್ಲ ನಾನು. ಸರ್ OTP. ಹಾಂ, ಓಕೆ, ಆಯಿತು.
ಹಾಂ ಬಂದೆ ಸರ್. ಹಾಂ ಹೌದಾ, ಯಾರೂ ಇಲ್ಲ ಸರ್. ಇಂಥ ಪಿಕಪ್ಗಳನ್ನ ಮಾಡ್ಕೊಬಿಟ್ರೆ ದೇವರಣೆ ಇಂಥ ಕಸ್ಟಮರ್ ಸಿಕ್ಬಿಟ್ರೆ ಹುಚ್ಚಿಡಿಸ್ಬಿಡ್ತಾರೆ. ನೋಡು, 1/4 ಗಂಟೆ ಆಯಿತು ಬಂದು, ಎಲ್ಲ ಐಟಮ್ ಈಸ್ಕೊಂಡ್ಬಿಟ್ಟು ಈಗ ದುಡ್ಡು ಕೊಡೋದಕ್ಕೆ ಸಾಯ್ತಾ ಇದ್ದಾರೆ. ನಾವಿಲ್ಲೇ ಸಾಯ್ಬೇಕೀಗ ವೆಯ್ಟ್ ಮಾಡಿಕೊಂಡು, ಕರ್ಮ. ಹಲೋ ಸರ್, ಇದು ಪೇಮೆಂಟ್ ಆಗಿಲ್ಲ ಇಲ್ಲಿ. ಹಾಂ, ಇಂಥ ಇದು ಆರ್ಡರ್ಗಳೆಲ್ಲ ಸಿಕ್ಬಿಟ್ರೆ ಹುಚ್ಚಿಡಿಸ್ಬಿಡ್ತಾರೆ ಇವರು. ನೀವು ಸುಮ್ಮನೆ ಹಿಂಗೆ ಕೊಡ್ತಾರಲ್ಲ, ಇದು ರೈಡ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ಲು ಅಂತ ಆರ್ಡರ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ತೊಗೊಬೇಡಿ. ನೋಡಿ, 10-15 ನಿಮಿಷ ಆಯಿತು, ಬರೀ 100 ರೂಪಾಯಿ ಕೊಡೋದಕ್ಕೆ 100 ಸಲ ಯೋಚನೆ ಮಾಡ್ತವ್ರೆ. ದೇವರಣ್ಣ ಇಂಥ ಕಸ್ಟಮರ್ದು ಪಿಕಪ್ಪೇ ಮಾಡಬಾರ್ದು ಇವರು. ತರೀಕೆ ಇನ್ಮೇಲೆ ಯಾವುದಾದ್ರೂ ಹಿಂಗೆ ರೈಡ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಕೊಡ್ತಾರಲ್ಲ ಅಂಥವ್ರದ್ದು ಯಾವುದೇ ಕಾರಣಕ್ಕೂ ತೊಗೊಬೇಡಿ. ಇಲ್ಲ ಆಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಬೇಕಾದ್ರೆ ಮಾಡಿ. ಹೋಯ್ತು ಒಂದು ಆರ್ಡರು, ನೋಡಿ 3-4 ಆರ್ಡರ್ ಎಗೋಯ್ತು ನಂದು. ಕರ್ಮ ಅವರು ತರೀಕೆ. ಇಲ್ಲ ಅಂದಿದ್ದು ಇಷ್ಟು ಆಗಲೇ 1-2 ಆರ್ಡರ್ ಆದರೂ ಸಿಗೋದು. ಆರ್ಡರು ಹೋಯ್ತು, ಇದು ಹೋಯ್ತು, ದುಡ್ಡು ಎಕ್ಸ್ಟ್ರಾ ಕೊಡಲಿಲ್ಲ. ಇದೇ ಪಾರ್ಸಲಿಗೆ ಏನಾದ್ರು ಬುಕ್ ಮಾಡಿದರೆ ಇದೇ ಆರ್ಡರಲ್ಲಿ, ಇಲ್ಲಾಂದ್ರೆ ನಿಮಗೆ 115 ಆದರೂ ಸಿಗೋದು. ಅವರು 150, 140 ಆ ಥರ ಸಿಗೋದು ಪಾರ್ಸಲ್ ಏನಾದ್ರು ಬುಕ್ ಮಾಡಿದರೆ. ಸುಮ್ಮನೆ ರೈಡ್ ಬುಕ್ ಮಾಡಿಬಿಟ್ಟು ಹಿಂಗೆ ಪಾರ್ಸಲ್ ಹಿಂಸೆ ಇಟ್ಕೊಬರೋದು ಹಿಂಸೆ. ಸುಮ್ಮನೆ ಅದು ಎಷ್ಟು ಕಷ್ಟ ಇಟ್ಕೊಬರೋದು ನಾವು ಅಲ್ಲಿ ಬೈಕಲ್ಲಿ. ಆಮೇಲೆ ಐಟಮ್ ಏನಾದ್ರು ಮಿಸ್ ಆದ್ರೂ ಅದು ಇದು ಮಾಡೋಕ್ಕಾಗಲ್ಲ. ಇನ್ಮೇಲೆ ಹಂಗೆ ಮಾಡಬೇಕು. ಸುಮ್ಮನೆ ರೈಡು ಏನಾದ್ರು ಬುಕ್ ಮಾಡ್ತಾರಲ್ಲ ಅಂಥದ್ದನ್ನೆಲ್ಲ ಪಿಕ್ಕೇ ಮಾಡಬೇಡಿ, ಕ್ಯಾನ್ಸಲ್ ಮಾಡಿಬಿಡಿ. ನೀವೇ ನೀವು ಎಕ್ಸ್ಟ್ರಾ ಕೊಡ್ತೀನಿ ಇನ್ನೂ ತೊಗೊಬೇಡಿ. ಫ್ರೆಂಡ್ಸ್, ಇವಾಗ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಹೆಚ್ಚು ಕಮ್ಮಿ ನಂದು. ಈಗ ಒಂದು 800 ರೂಪೀಸ್ ಆಗಿದೆ. ನಾನು ಹೋಗ್ಬಿಟ್ಟು ನಮ್ಮದು ಒಂದು ಸ್ವಲ್ಪ ಕೆಲಸ ಇದೆ ಪರ್ಸ್ನಲ್ಲು, ಆ ಕೆಲಸ ಮುಗಿಸ್ಕೊಂಡು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಮಿಕ್ಕಿದ್ದು ಏನು ಒಂದು 240-250 ರೂಪೀಸು ಮಾಡ್ಕೊಳ್ಳೋಣ ಅಂತೀನಿ. ನೋಡೋಣ ಬನ್ನಿ. ಈಗ ನಾನು ಮುಗ್ದಿದೆ ಆರ್ಡರ್ಸ್ ಎಲ್ಲ. ಈಗ ನಾನು ಸ್ಟೋರ್ ಹತ್ರ ಹೋಗ್ಬಿಟ್ಟು ನಮ್ಮ ಗಾಡಿ ತೊಗೊಂಡು ಮಿಕ್ಕಿದ್ದ ಆರ್ಡರ್ನ ಕಂಪ್ಲೀಟ್ ಮಾಡ್ಕೊತೀನಿ. ಇನ್ಯಾವುದು ಇಲ್ಲಿ ಅಂದರೆ ಲೋಕಲ್ ಆರ್ಡರೇ ಒಂದು 5-6 ಮಾಡ್ಕೊಂಬಿಟ್ರೆ ಇವತ್ತಿಂದು ಕಂಪ್ಲೀಟ್ ಆಗೋಗುತ್ತೆ ಟಾರ್ಗೆಟು. ಬನ್ನಿ ಮೊದಲು ಸ್ಟೋರಿ ಹೋಗೋಣ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಆವಾಗಲೇ ಒಂದು ಸ್ವಲ್ಪ ಸ್ಟೋರಿ ಹೋಗ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಈಗ ಈ ಎಲೆಕ್ಟ್ರಿಕ್ ಗಾಡಿ ತಂದಿದ್ದೆ. ಈಗ 2 ಆರ್ಡರ್ ಕಂಪ್ಲೀಟ್ ಆಗಿದೆ. ಟೋಟಲಾಗಿ ಎಷ್ಟಾಗಿದೆ ಏನು ಇತ್ತು ಅಂತ ಹೇಳ್ತೀನಿ ಬನ್ನಿ. ಬೆಳಗಿಂದ ಇಲ್ಲಿವರೆಗೂ ಒಂದು 11 ಆರ್ಡರ್ ಕಂಪ್ಲೀಟ್ ಆಗಿದೆ ನೋಡಿ. ಒಂದು 7 ಗಂಟೆಯಿಂದ ಈಗ ಎಷ್ಟು ಟೈಮು, ಒಂದು 2 ಗಂಟೆ. 2 ಗಂಟೆ ಅಂದರೆ ಒಂದು 1 ಅವರಿನ ಸ್ವಲ್ಪ ಕೆಲಸದ ಮೇಲೆ ಸ್ಟಾಪ್ ಮಾಡಿದೆ. 12 ಗಂಟೆಗೆ 12 ಗಂಟೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಆನ್ಲೈನ್ ಬಂದಿದ್ದೆ. ಇಲ್ಲಿಂದ ಒಂದು ನಾಗರಬಾವಿಯಿಂದ ಒಂದು ಕತ್ರಿಗುಪ್ಪೆಯಿಂದ ಒಂದು ಕೆಂಗೇರಿ ಅಂದರೆ ಹೆಚ್ಚು ಕಮ್ಮಿ ಇದು RR ನಗರ ಅಂದ್ಕೊಳ್ಳಿ. ಇಲ್ಲಿಗೆ 2 ಡ್ರಾಪ್ ಆಯಿತು, 160 ರೂಪೀಸ್ದು. ಈಗ ಟೋಟಲಾಗಿ ಎಷ್ಟಾಗಿದೆ ಅಂತ ಹೇಳಿದ್ರೆ 800 + 160 ಎಷ್ಟಾಯಿತು, 960 ರೂಪೀಸ್ ಆಗಿದೆ. ಸ್ನೇಹಿತರೆ, ಈಗ ಕಂಪ್ಲೀಟ್ ಆಯಿತು. ಸ್ನೇಹಿತರೆ, ಇವಾಗ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ವೆದರ್ ನೋಡೋರು ಹೆಂಗಿದೆ, ಫುಲ್ಲು ಜಾಲಿ ಆಗೋಗಿದೆ ವೆದರ್ ಮಾತ್ರ. ಫುಲ್ಲು ಕ್ಲೌಡು ಹೆಂಗಿದೆ ಅಂದರೆ ಸೂಪರಾಗಿದೆ. ಅಬ್ಬಾ ಹೋಗೋದು ಬೇಡಲ್ಲ. ಸ್ನೇಹಿತರೆ, ಈಗ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತು ಎಷ್ಟಾಗಿದೆ ಅಂತ ಬನ್ನಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೆಳಗ್ಗೆ ಒಂದು 7-7:30ಗೆ ಬಂದಿದ್ದು ಸ್ಟಾರ್ಟ್ ಮಾಡಿದ್ದು ಆರ್ಡರ್ನ. ಈಗ ಒಂದು 2 ಗಂಟೆ ಆಗಿದೆ. 2 ಗಂಟೆವರೆಗೂ ಮಾಡೋದಕ್ಕೆ 957 ರೂಪೀಸ್ ಆಗಿದೆ. 957 ಇವತ್ತಿಂದ ಅರ್ನಿಂಗು. 957 ರೂಪೀಸ್ ಆಗಿದೆ ಇವತ್ತು ಅರ್ನಿಂಗು. ಒಂದು 800ವರೆಗೂ ನಾನು ಇದ್ರಲ್ಲಿ ಮಾಡಿದೆ, ಪೆಟ್ರೋಲ್ ಗಾಡಿದೆ. ಇನ್ನು ಮಿಕ್ಕಿದ್ದು ಈ 2 ಆರ್ಡರ್ ಏನೋ ಎಲೆಕ್ಟ್ರಿಕ್ ಗಾಡಿಲೇ ಮಾಡಿದ್ದು. ಇನ್ನೂ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋಬೇಕು ಹೋಗಿ. ಹಾಗಾಗಿ ಇವತ್ತಿಂದ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಅಂಥ ಆರ್ಡರ್ಸ್ಗಳು ಅಷ್ಟೇನು ಇರಲಿಲ್ಲ ಇವತ್ತು. ಫುಲ್ಲು ಏನಪ್ಪ ಕಮ್ಮಿ ಆರ್ಡರ್ಸ್ಗಳೇ ಸಿಕ್ತು. ನಾನು ಯಾವುದೂ ಲಾಂಗು ತೊಗೊಳ್ಳಿಲ್ಲ ಇವತ್ತು. ಸರಿ ಸ್ನೇಹಿತರೆ, ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.